ವಿಷ್ಣು ಪ್ರಸಾದ್ ವಿಶ್ವಕರ್ಮ, ವಿಷ್ಣು ಪ್ರಸಾದ್ ವಿಶ್ವಕರ್ಮ, ವಿಷ್ಣು ಪ್ರಸಾದ್ ವಿಶ್ವಕರ್ಮ. ಈ ಒಂದು ಪುಟ್ಟ ಪ್ರತಿಭೆಗೆ ನಿಮ್ಮೆಲ್ಲರ ಅಭಿಮಾನ, ಹಾರೈಕೆ, ಭಗವಂತನ ಆಶೀರ್ವಾದ ಹೀಗೆ ಇರಲಿ. ಇವನು ಪ್ರಪಂಚವೇ ಮೆಚ್ಚುವಂತ ಒಬ್ಬ ಕಲಾವಿದ ಆಗಲಿ ಅಂತ ಹೇಳಿ ಅವನಿಗೆ ತುಂಬು ಹೃದಯದ ಆಶೀರ್ವಾದವನ್ನ ಕೋರ್ತಾ ಇದೀಗ ವೇದಿಕೆ ಮೇಲೆ ಕಾರ್ಯಕ್ರಮ ಒಂದು 10-15 ನಿಮಿಷದಲ್ಲಿ ಮುಗಿಸಿ ನಾಟಕವನ್ನ ಪ್ರಾರಂಭ ಮಾಡೋಣ. ಎಲ್ಲ ಕಲಾವಿದರುಗಳು ಆಸೀನ ಅಗ್ರಹಣಗೊಳ್ಳಲಿಕ್ಕೆ ಎಲ್ಲರೂ ಸಹ ಕಾರಣೀಭೂತರಾಗಿದ್ದಾರೆ. ಇವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಯಾರಾದ್ರೂ ಮಾತಾಡ್ತಾರೆ? ಮಂಟಸ್ವಾಮಿ ದೇವಸ್ಥಾನದ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಈ ಒಂದು ದೇವಸ್ಥಾನದ ವ್ಯವಸ್ಥಾಪಕರಾದಂತಹ ಶ್ರೀಯುತ ಪ್ರಕಾಶಣ್ಣವರು ನಮಗೆ ಅತ್ಯಮೂಲ್ಯವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಕಲಾವಿದರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅವ್ರಿಗೆ ವಿಶೇಷವಾಗಿ ಅರ್ಪಿಸಲಾಗ್ತಾ ಇದೆ. ಎಲ್ಲ ಕಲಾವಿದರು ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ನಡುವೆ, ಯಾಕಂದ್ರೆ ಮಧ್ಯೆ ಮಧ್ಯೆ ನಿಮ್ಮನ್ನ ಬೇಸರಗೊಳಿಸ್ತೇನೆ. ಪಾತ್ರಧಾರಿಗಳು ಮೇಕಪ್ ಅಲ್ಲಿ ಇರೋ ದೆಸೆಯಿಂದ ಆ ಸಮಯವನ್ನ ನಾವು ಉದ್ಘಾಟನೆಗಾಗಿ ಬಳಸ್ಕೊಳ್ತಾ ಇದ್ನ ಎಲ್ಲ ಗ್ರಾಮಸ್ಥರು, ಕಲಾವಿದರು, ಕಲಾ ಪೋಷಕರು, ಕಲಾಭಿಮಾನಿಗಳು, ಕನ್ನಡಿಗರು ಈ ಒಂದು ಕನ್ನಡ ರಾಜ್ಯೋತ್ಸವದ ತಿಂಗಳಿನಲ್ಲಿ ಈ ಒಂದು ಕನ್ನಡ ಭಾಷೆ ಸಂಸ್ಕೃತಿಯ ಜೋರ ಚಪ್ಪಾಳೆ, ನಿಮ್ಮೆಲ್ಲರ ಚಪ್ಪಾಳೆಯ ಅವನಿಗೆ ಪ್ರೋತ್ಸಾಹ, ಭಗವಂತ ಅವರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಅವನು ಅಂತಾರಾಷ್ಟ್ರೀಯ ಕಲಾವಿದ ಆಗಿ ಬೆಳಗಲಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಭಗವಂತ ಅವನ ಕೈಯಲ್ಲಿ ಇನ್ನೂ ಅದ್ಭುತ. ದಯಮಾಡಿ ಸರ್ ಒಂದೆರಡು ಮಾತಾಡ್ತೇನೆ ಅಂದ್ರೆ ಮಾತಾಡಿ. ಸ್ವಾಗತಿಸ್ತೇನೆ. ಈ ಒಂದು 24-25ನೇ ಸಾಲಿನ ಅತ್ಯುತ್ತಮವಾದಂತಹ ಗುರುಗಳಾದಂತಹ ವಿಶಿ ಗೋವಿಂದರಾಜ ಸರ್ ಅವರಿಗೆ ನಿಮ್ಮೆಲ್ಲರ ಅಭಿನಂದನೆ. ನಮ್ಮ ಅವರು ಅಲ್ಲೇ ತಗೋತಾರಂತೆ ಸರ್, ಅವ್ರು ಯಾರು ವೇದಿಕೆಗೆ ಬರಲ್ವಂತೆ. ನಮ್ಮ ರಂಗಭೂಷಣ ಪ್ರಶಸ್ತಿ ಪುರಸ್ಕೃತ ಮಹೇಶಣ್ಣವರು ವೇದಿಕೆಗೆ ಬರಬೇಕು. ಜೆಡಿಎಸ್ ಮುಖಂಡರು ಹಾಗೂ ಕಲಾವಿದರು, ಕೃಷ್ಣ ಅಧ್ಯಕ್ಷರು ಚನ್ನಪಟ್ಟಣ ತಾಲೂಕು ಅವರು ಕೂಡ ಕುಮಾರ್ ಅವರು ತಾಲೂಕು ಮಾಜಿ ಅಧ್ಯಕ್ಷರು ಸುಲ್ಕಾತಣ್ಣವರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇರಿ. ನಮ್ಮ ಅದ್ಭುತ ಕಲಾವಿದರು ಹಾಗೂ ನಮ್ಮ ರಾಜು ಸರ್ ಅವರು ಕಲಾವಿದರು ಹಾಗೂ ನಮ್ಮ ಚಂದ್ರು ಸರ್ ಅವರು ಕಲಾವಿದರು, ನಮ್ಮ ಚನ್ನಪಟ್ಟಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಲೆಯನ್ನ ಮುನ್ನಡೆಸ್ಕೊಂಡು ಬಂದಿರತಕ್ಕಂತ ಎಲ್ಲ ಕಲಾರತ್ನ ಇವರೆಲ್ಲರೂ ಕೂಡ ಇರೋ ದೆಸೆಯಿಂದನೇ ಕಲೆ ಉಳಿಸಿ ಬೆಳೆಸಿ ನಮ್ಮಂತ ಕಲಾವಿದರನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರು ಈ ದಿನ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಆಗಮಿಸಲಿಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅವರೆಲ್ಲರೂ ಹಿಂದುಳಿದ ವರ್ಗಗಳ ಕಲಾವಿದರನ್ನ ಮಾಡಿರುವಂತ ಅದ್ಭುತವಾದಂತ ಕಲಾವಿದೆ ಅವರು. ಅವ್ರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾದಂತ ಚಪ್ಪಾಳೆ. ದಯಮಾಡಿ ಜಾಗ ಕೊಡಿ ಅವರನ್ನ. ನಮ್ಮ ಸಮಾಜದ ಹೆಣ್ಣುಮಗಳು ಕೆಪಿಸಿಸಿ ರಾಜ್ಯ ಹಿಂದುಳಿದ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಶಾಂತವನ ಫೌಂಡೇಶನ್ ನಲ್ಲಿ ನಿರ್ವಹಣೆ ಮಾಡಿ ಅವರು ಕೂಡ ಉತ್ತಮವಾದಂತಹ ಗಾಯಕಿಯರನ್ನ ಸೃಷ್ಟಿ ಮಾಡತಕ್ಕಂತ ಕಾಯಕವನ್ನ. ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊನ್ನಾಯಕನಹಳ್ಳಿ ಅಂದ್ರೆ ಒಂದು ಬಸವನ ಪವಾಡನೇ ಇದೆ ಅನ್ನೋದು ಒಂದು ಎಲ್ಲರಿಗೂ ಕೂಡ ರಾಜ್ಯದಾದ್ಯಂತ ಹೆಸರನ್ನ ಮಾಡಿದಂತ ಒಂದು ಕ್ಷೇತ್ರ ಇದೆ. ಇವತ್ತು ಈ ಕ್ಷೇತ್ರದಲ್ಲಿ ನನ್ನ ಸಮುದಾಯ, ನನ್ನ ವಿಶ್ವಕರ್ಮ ಸಮುದಾಯ ಈ ಒಂದು
ಪವಾಡ ಸಿದ್ದಪ್ಪಾಜಿಯವರ ಒಂದು ನಾಟಕವನ್ನ ಆಯೋಜನೆ ಮಾಡಿರುವಂತದ್ದು ನಿಜವಾಗ್ಲೂ ನಮ್ಮ ಒಂದು ವಿಶ್ವಕರ್ಮ ಸಮುದಾಯಕ್ಕೆ ಹೆಮ್ಮೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾವು ಪಂಚಕಸಬುಗಳಲ್ಲೂ ಕೂಡ ನಾವು ಏನು ಅಂತ ಹೇಳಿ ಈ ರಾಜ್ಯದಾದ್ಯಂತ ದೇಶದಾದ್ಯಂತ ನಾವು ತೋರಿಸಿದೀವಿ. ನಾವು ವಿಶ್ವಕರ್ಮರು ಯಾರಿಗೂ ಕೂಡ ಕಮ್ಮಿ ಇಲ್ಲ, ಒಂದು ದೇಶವನ್ನೇ ಆಳುವಂತ ಸಾಮರ್ಥ್ಯ ಇರುವಂತ ವಿಶ್ವಕರ್ಮರು ನಾವು ಅಂತ ಹೇಳಿ ತೋರ್ಪಟ್ಟಿದ್ದೀವಿ. ಆದ್ರೆ ನಾವು ಕಲೆಯಲ್ಲೂ ಕೂಡ ನಾವು ಕಮ್ಮಿ ಇಲ್ಲ ಅಂತ ಹೇಳಿ ನಮ್ಮ ವಿಶ್ವಕರ್ಮ ಸಮುದಾಯದವರೇ ತಿಂಗಳಾನುಗಟ್ಟಲೆ ಅಭ್ಯಾಸಗಳನ್ನ ನುರಿತ ಕಲಾವಿದರಿಂದ ಅಭ್ಯಾಸವನ್ನ ಪಡ್ಕೊಂಡು ಈ ಒಂದು ಕಾರ್ಯಕ್ರಮನ ನೋಡಿ. ಈಗ ಒಂದು ಟೆಕ್ನಾಲಜಿ ಮುಂದುವರಿತಾ ಇದ್ದಂಗೆನೆ ನಾವು ಸಿದ್ದಪ್ಪಾಜಿ ಅಂದ್ರೆ ಏನು, ಬಸವ ಅಂದ್ರೆ ಏನು, ನಮ್ಮ ಮಕ್ಕಳುಗಳೆಲ್ಲ ಮೊಬೈಲ್ ಇಟ್ಕೊಂಡು ರೀಲ್ಸ್ ಮಾಡೋದು ಅದು ಇದು ನೋಡ್ಕೊಂಡು ಎಲ್ಲ ಇತಿಹಾಸನೇ ಮರ್ತೋಗ್ತಾ ಇದೀವಿ. ನಾವು ಎಲ್ಲವೂ ನಶಿಸಿ ಹೋಗ್ತಾ ಇದೆ. ಆದ್ರೆ ನಾವು ಇತಿಹಾಸ ಇದೆ, ದೇವರು ಅಂದ್ರೆ ಏನು ಅಂತ ಸೃಷ್ಟಿಕರ್ತ ತೋರಿಸ್ತವನೇ ನಮ್ಮ ವಿಶ್ವಕರ್ಮ ಸಮುದಾಯ. ಅಲ್ಲಿ ನಮ್ಮ ವಿಶ್ವಕರ್ಮ ಸಮುದಾಯ ಎಲ್ಲ ಸೇರ್ಕೊಂಡು ಇಲ್ಲಿ ಸಿದ್ದಪ್ಪಾಜಿ ಅವರ ಪವಾಡ ಏನು, ಸಿದ್ದಪ್ಪಾಜಿ ಅವರ ಕೊಡುಗೆ ಏನು ನಮ್ಮ ಸಮುದಾಯಕ್ಕೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ತುಂಬಾ ಹೆಮ್ಮೆಯಾದ ವಿಚಾರ. ನಾನು ಮೂಲತಃ ಗಾಯಕಿ ಮಂಜುಳಾ ಗುರುರಾಜ್ ಅವರ ಶಿಷ್ಯೆ. ನಾನು ರಾಜಕೀಯದಲ್ಲಿ ಏನಾದ್ರೂ ನಾನು ಸ್ಥಾನಮಾನವನ್ನು ಗಿಟ್ಟಿಸ್ಕೊಂಡಿರ್ಬೋದು, ಆದ್ರೆ ನಾನು ಗಾಯಕಿ ಅಂತ ಹೇಳ್ಕೊಂಡು ನಾನೊಬ್ಬ ಕಲಾವಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಜಾಸ್ತಿ ಹೆಮ್ಮೆ. ನೋಡಿ, ಕಲಾವಿದರು ಎಲ್ಲಿರ್ತೀವಿ ಅಲ್ಲಿ ನಿಜವಾಗ್ಲೂ ಎಲ್ಲವನ್ನೂ ಮರೆಸುವಂತ ಶಕ್ತಿ ಇರುವಂತದ್ದು ಒಬ್ಬ ಕಲಾವಿದನಿಗೆ ಮಾತ್ರ. ಇವತ್ತು ನೋಡಿ, ಎಲ್ಲ ನುರಿತ ಕಲಾವಿದರು ಎಲ್ಲೆಲ್ಲಿ ತಿಂಗಳಾನುಗಟ್ಟಲೆ ಇಲ್ಲೇ ವಾಸ ಇದ್ದು ಒಂದು ಅಕ್ಷರ ಬರ್ದೇ ಇರೋರ್ಗೂ ಕೂಡ ಅಭ್ಯಾಸವನ್ನ ಕೊಟ್ಟು ಇಲ್ಲಿ ಅಭ್ಯಾಸವನ್ನ ಮಾಡಿ ನೀವು ಮಾಡೇ ಮಾಡ್ತೀರಾ ಅಂತ ಹೇಳಿ ಧೈರ್ಯ ತುಂಬಿ ಅವರಿಗೆ ಇವತ್ತು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ತುಂಬಾ ಅದ್ಭುತವಾದಂತ ಕಾರ್ಯಕ್ರಮ. ನಾನು ಇವತ್ತು ಈ ಒಂದು ನೆಪದಿಂದ ಈ ನಮ್ಮ ಹೊನ್ನಾಕಿನಲ್ಲಿ ಕ್ಷೇತ್ರಕ್ಕೆ ಬಂದು ಆ ದೇವರನ್ನ ಕಣ್ತುಂಬಿಕೊಂಡೆ. ಇಷ್ಟು ದಿವಸ ಆದ್ರೂ ಕೂಡ ನಾನು ಈ ಒಂದು ಕ್ಷೇತ್ರಕ್ಕೆ ಬರೋಕ್ಕಾಗಿರ್ಲಿಲ್ಲ. ಮೋಸ್ಟ್ಲಿ ದೇವರ ಅನುಗ್ರಹ ಇವತ್ತು ನನಗೆ ಆಗಿದೆ ಅನ್ಸುತ್ತೆ. ಹಂಗಾಗಿ ಈ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೀನಿ. ಎಲ್ಲಾ ತಾಯಂದ್ರು ಅಕ್ಕಂದ್ರು ಎಲ್ಲ ಇವತ್ತು ನಾಟಕವನ್ನ ನೋಡ್ಬೇಕಂತ ಹೇಳಿ ಖುಷಿಯಿಂದ ಕುತ್ಕೊಂಡಿದ್ದೀರಾ. ಹೆಣ್ಮಕ್ಳು ನೋಡಿ, ಹೆಣ್ಮಕ್ಳು ಎಲ್ಲಿ ಇರ್ತಾರೋ ಎಲ್ಲ ಶುಭ ಇರುತ್ತೆ. ಎಲ್ಲಿದ್ರು ಹೆಣ್ಮಕ್ಳು ಏನೇ ಇದ್ರು ಜಯನ್ನ ಸಾಧಿಸ್ಕೊಂಡು ಬರ್ತೀವಿ ನಾವು ಹೆಣ್ಮಕ್ಳುಗಳು ಅನ್ನೋದಕ್ಕೆ ಈ ಒಂದು ವೇದಿಕೆ ಮತ್ತೆ ಈ ಒಂದು ವೇದಿಕೆ ಮುಂಭಾಗ ಇರುವಂತ ತಾಯಂದ್ರೆ ಸಾಕ್ಷಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ. ನಾನು ಒಂದು ಹೆಣ್ಮಗಳಾಗಿ ಇವತ್ತು ನನ್ನ ಸಮುದಾಯ ಎಷ್ಟೆಲ್ಲ ಕಷ್ಟ ಪಡ್ತಾ ಇದೆ. ನನ್ನ ಸಮುದಾಯ ಇವತ್ತು ಕೂಡ ಕೂಲಿ ಕೆಲಸ ಮಾಡಿಕೊಂಡೇ ಜೀವನವನ್ನ ಮಾಡ್ತಾ ಇದೆ, ಮಕ್ಕಳಿಗೆ ಜೀವನವನ್ನ ಕಟ್ಕೊಡ್ತಾ ಇದೆ ಅನ್ನೋ ಒಂದು ನೋವು ನನಗೆ ವೈಯಕ್ತಿಕವಾಗಿದೆ. ಆದ್ರೆ ನನ್ನ ಸಮುದಾಯವು ಕೂಡ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಆಸೆ ಆಕಾಂಕ್ಷೆಗಳನ್ನ ಯಾವುದೇ ನಿರೀಕ್ಷೆ ಇಲ್ಲದೆ ಇಟ್ಕೊಂಡಿರುವಂತಹ ಹೆಣ್ಮಗಳು ನಾನು. ನಮ್ಮ ಸಮುದಾಯ ಎಲ್ಲಾದ್ರೂ ಒಂದು ಗುರಿಯನ್ನ ಮುಟ್ಟಿದೆ ಅಂತಂದ್ರೆ ಅದರಲ್ಲಿ ಮೊದಲನೇದಾಗಿ ಖುಷಿ ಪಡುವಂತವಳು ನಾನು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ. ಎಲ್ಲರಿಗೂ ಆ ದೇವರು ಭಗವಂತ ಬಸವ ಪವಾಡವನ್ನೇ ಕೊಟ್ಟಿರುವಂತ ಬಸವ ಇದೆ ಈ ಊರು ಕ್ಷೇತ್ರದಲ್ಲಿ. ನೀವೆಲ್ಲ ಅದೃಷ್ಟವಂತರು. ನಿಮ್ಮೆಲ್ಲರಿಗೂ ಆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ನಮ್ಮ ಕಲಾವಿದರಿಗೂ ಕೂಡ ಆಯುಷ್ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ. ಎಲ್ಲಾ ಗುರುಗಳಿಗೂ ಕೂಡ ನಾನು ಇಲ್ಲೇ ನಮಸ್ಕರಿಸುತ್ತಾ ಮತ್ತೊಮ್ಮೆ ನೀವೆಲ್ಲರನ್ನು ಇನ್ನೊಂದ್ಸಲ ಯಾವಾಗಾದ್ರೂ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನನ್ ಗಾಯಕಿ ಹೌದು ನಿಜ, ಬಟ್ ನಂಗೆ ಹುಷಾರಿಲ್ಲ, ಗಂಟ್ಲು ಸರಿ ಇಲ್ಲ. ಆಮೇಲೆ ತಪ್ಪಾದ್ರೆ ಯಾರು ನನಗೆ ಇಲ್ಲಿ ಏನಪ್ಪ ಏನ್ ಆಡಿದ್ರು ಅನ್ಕೋಬಾರ್ದಲ್ಲ. ಆಯ್ತು, ಒಂದು ಭಾವಗೀತೆ ಎಲ್ಲರಿಗೂ ಇಷ್ಟವಾಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಕಾಣದ ಕಡಲಿನ ಮೊರೆತರ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ಕಾಣಬಲ್ಲೆನೆ ಒಂದು ದಿನ ಕಡಲನು, ಸೇರಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಥ್ಯಾಂಕ್ ಯು ಸೋ ಮಚ್. ನನಗೆ ವಾಯ್ಸ್ ಸರಿ ಇಲ್ಲ, ದಯವಿಟ್ಟು ತಪ್ಪಿದ್ರೆ ಕ್ಷಮೆ ಇರಲಿ. ನನಗೆ ಮೈಗೂ ಹುಷಾರಿಲ್ಲದೆ ಗಂಟ್ಲು ಕಟ್ಟಿದೆ, ದಯಮಾಡಿ ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮದೇ ಆದಂತ ಒಂದು ಕೆಂಗಲ್ ಟ್ರಸ್ಟ್ ಅನ್ನ ಶ್ರೀ ಆಂಜನೇಯ ಸ್ವಾಮಿ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಅಂತ ಕಟ್ಟಿಕೊಂಡು ಹಲವಾರು ನಾಟಕಗಳನ್ನ ರಾಜ್ಯಾದ್ಯಂತ
ಆಡ್ಕೊಂಡ್ ಬರ್ತಾ ಇದ್ದೀವಿ. ಸುತ್ತೂರಿಂದ ಹಿಡಿದು ಆದಿಚುಂಚನಗಿರಿ ಇರ್ಬೋದು, ತುಮಕೂರು ಇರ್ಬೋದು, ಎಲ್ಲಾ ಕಡೆ ಆಡಿ ಎಲ್ಲೇ ಹೋದ್ರೂ ಸಹ ನಮ್ಮ ಒಂದು ಏನು ಪ್ರಥಮ ಸ್ಥಾನವನ್ನ ಗಳಿಸುವಂತ ಒಂದು ಸ್ಥಾನವನ್ನು ಇಟ್ಕೊಂಡಿದ್ವಿ. ಮೊನ್ನೆ ರಾಮನಗರದಲ್ಲಿ ನಡೆದಂತ 21 ದಿನಗಳ ಒಂದು ನಾಟಕ ನಡೀತು. ಅಲ್ಲಿ 1 ಲಕ್ಷ ಸಹ ಬಹುಮಾನವನ್ನು ಇಟ್ಟಿದ್ರು. ಆ ಬಹುಮಾನವನ್ನು ನಮ್ಮ ಟ್ರಸ್ಟ್ ಪಡ್ಕೊಂಡಿರ್ತದೆ. ಹಾಗಾಗಿ ಈ ನಾಟಕವನ್ನ ಆಡಿಸೋದು ಬಹಳ ಕಷ್ಟ ಇದೆ. ಅದರಲ್ಲೂ ಯಾರು ಮುಖ್ಯಸ್ಥರಾಯ್ತಾರೋ ಅವರಿಗೆ ನಾಟಕ ಆಡಿಸೋದು ಏನು ಮತ್ತೆ ಅದರ ಕಷ್ಟ ಸುಖ ಏನು ಅಂತ ಗೊತ್ತಿರ್ತದೆ. ಇಂತಹ ಸನ್ನಿವೇಶದಲ್ಲೂ ಸಹ ಈ ಕಾರ್ತಿಕ ಸೋಮವಾರದ ದಿನದಂದು ಈ ನಾಟಕವನ್ನ ದರೆಗೆ ದೊಡ್ಡವರಾದ ಸಿದ್ದಪ್ಪಾಜಿಯವರ ನಾಟಕವನ್ನ, ಭಕ್ತಿ ಪ್ರಧಾನ ನಾಟಕವನ್ನ ಈ ಚನ್ನಪಟ್ಟಣ ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಕಲಾವಿದರು ಸೇರಿ, ವಿಶ್ವಕರ್ಮ ಸಮುದಾಯದವರು ಸೇರಿ, ಈಗಾಗಲೇ ಮೇಡಮ್ ಹೇಳಿದ್ರು ವಿಶ್ವಕರ್ಮ ಅವರು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅಂತ. ಯಾಕೆಂದ್ರೆ ಇಡೀ ದೇವಾಲಯಗಳನ್ನ, ಇಡೀ ದೇವಾಲಯದಲ್ಲಿರುವ ರಥಗಳನ್ನ ಮತ್ತೆ ಅದರ ವಿಗ್ರಹಗಳನ್ನ ಯಾವುದೇ ದೇವಸ್ಥಾನದಲ್ಲಿರೋದ್ರ ಮೂರ್ತಿಗಳನ್ನ ಮಾಡಿರ್ತಾರೆ. ಅದರ ವಿಗ್ರಹಕ್ಕೆ ಅಲಂಕಾರ ಮಾಡಬೇಕಾದ್ರೆ ಇವರೇ ಕಂಚಂದಿರ್ಬೋದು, ಚಿನ್ನದಿರ್ಬೋದು, ಬೆಳ್ಳಿದಿರ್ಬೋದು, ಯಾವುದನ್ನು ಮಾಡುವುದು ಸಹ ನಮ್ಮ ವಿಶ್ವಕರ್ಮರೇ, ಅಕ್ಕಸಾಲಿಗರು ಅಂತ ಹೇಳ್ತೀವಿ. ಯಾವುದೇ ರೀತಿಯಿಂದ ಅವರು ಯಾವುದರಲ್ಲೂ ಕಡಿಮೆ ಇಲ್ಲದೆ ಈ ಕಲೆಯಲ್ಲೂ ಸಹ ಮುಂದಿದ್ದಾರೆ. ಹಾಗಾಗಿ ಈ ಭಗವಂತ ಏನಿವತ್ತು ಕಥೆಯನ್ನ ಮಾಡ್ತಾ ಇದ್ದೀರಿ, ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ಭಕ್ತಿಪ್ರಧಾನವಾದ ಕಥೆಗಳನ್ನ ಹೆಚ್ಚಿನ ಜೊತೆಲಿ ಆಡ್ಬೇಕು ಅಂತ ಹೇಳ್ತಾ, ಮತ್ತೆ ನಮ್ಮನ್ನ ಬಹುದೂರದಿಂದ ಕರೆಸಿ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಂತ ನಮ್ಮ ಟ್ರಸ್ಟ್ ನ ಎಲ್ಲಾ ಸದಸ್ಯರುಗಳು ಮತ್ತು ರಾಜೇಶ್ ಮತ್ತು ರಾಜಶೇಖರ್ ಅವರಿಗೆ ತಿಳಿಸ್ತಾ, ಅದೇ ಸಂದರ್ಭದಲ್ಲಿ ರಾಜೇಶ್ ಒಂದು ನಿಮಿಷ, ನಮ್ಮ ಟ್ರಸ್ಟ್ ವತಿಯಿಂದ ಅವರು ಈಗ ಅವರಿಗೆ ಒಂದು ಸನ್ಮಾನವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಸ್ವೀಕರಿಸಬೇಕು ರಾಜೇಶ್ ಅವರು. ನಮ್ಮ ನಾಟಕದಲ್ಲಿ ಮಾದೇಶ್ವರ ನಾಟಕದಲ್ಲಿ ಮಾದೇಶ್ವರನ ಪಾತ್ರ ಮಾಡ್ತಾರೆ, ಬಹಳ ಅದ್ಭುತವಾದ ಕಲಾವಿದ. ಆ ಮಾದೇಶ್ವರನ ಪಾತ್ರವನ್ನು ಬಹಳ ಅದ್ಭುತವಾಗಿ ಮಾಡ್ತಾರೆ. ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಸನ್ಮಾನಿಸ್ತಾ ನಮಗೆ ಅವಕಾಶ. ಜೈ ಜೈ ಕರ್ನಾಟಕ. ಅಧ್ಯಕ್ಷರು ನಮ್ಮ ವಿಶ್ವಕರ್ಮ ಕಲೆ ಬಗ್ಗೆ ಮಾತಾಡ್ತಾ ಅವರೆಲ್ಲರೂ ಕೂಡ ಉತ್ತಮಿಸುವಂತ ಕೆಲಸವನ್ನು ಮಾಡಿದ್ದಾರೆ. ರಾಜೇಶ್ ನಮ್ಮ ಬೆಳಕೆರೆ ಈ ದಿನ ಸಿದ್ದಪ್ಪಾಜಿ ಪಾತ್ರವನ್ನು ಸಹ ಅವರು ನಿರ್ವಹಣೆ ಮಾಡ್ತಿದ್ದಾರೆ. ಕೆಂಗಲ್ ಆಂಜನೇಯ ಕಲಾ ಟ್ರಸ್ಟ್ ನ ಸದಸ್ಯರಾಗಿ ಎಲ್ಲ ಅವರ ಹೆಸರು ಏನು ಹೇಳಿದ್ರೆ ಕೇಳಿ ಸರ್, ಅವರ ಹೆಸರು ಅವರ ಹೆಸರು ನಾಗರಾಜ್ ಜೋಶಿ ಅವರು ಸಹ ಈ ಒಂದು ಮಂಟೇಸ್ವಾಮಿ ಕಲಾ ಬಳಗಕ್ಕೆ 2,000 ರೂಪಾಯಿಗಳನ್ನ ಉದಾರವಾಗಿ ಕೊಟ್ಟು ಕಲೆಯನ್ನ ಪ್ರೋತ್ಸಾಹ ಮಾಡ್ತಿದ್ದಾರೆ. ಮಹೇಶ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಅವರು ಕೂಡ ನಮ್ಮ ಅದೇ ಸಮುದಾಯದ ಪಾಂಡವಪುರ ತಾಲೂಕಿನ ಒಬ್ಬ ಅಧ್ಯಕ್ಷರಾಗಿ ಇಟ್ಕೊಂಡು ಉತ್ತಮವಾದಂತಹ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಕಲಾವಿದ. ಅವರು ಕೂಡ ನಮ್ಮ ಜೊತೆ ಉತ್ತಮವಾದಂತಹ ಪಾತ್ರಗಳನ್ನ ನಿರ್ವಹಣೆ ಅವರು ಹಾಗೂ ನಿರ್ದೇಶಕರು ಈ ಒಂದು ಸಾಲಿನ ಅತ್ಯುತ್ತಮವಾದಂತ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪುರಸ್ಕೃತರು, ರಂಗಭೂಷಣ ಪ್ರಶಸ್ತಿ ಪುರಸ್ಕೃತರಾದಂತ ಶ್ರೀಯುತ ವಿ.ಸಿ. ಗೋವಿಂದರಾಜು ಸರ್ ಅವರಿಗೆ ನಮ್ಮ ಮಂಟೇಸ್ವಾಮಿ ಕಲಾ ಬಳಗದ ವತಿಯಿಂದ ಎಲ್ಲ ಶಿಷ್ಯಂದರು ಸಹ ಹೃತ್ಪೂರ್ವಕವಾಗಿ ಪುಷ್ಪಮಾಲಿಕೆಯನ್ನು ಅರ್ಪಿಸುವುದರೊಂದಿಗೆ ಜೋರಾದಂತೆ ಚಪ್ಪಾಳೆಯನ್ನು ಹೊಡಿತಾ ಇಲ್ಲ ಇದೆ. ದಯಮಾಡಿ ಎಲ್ಲ ಕಲಾವಿದರು ಇಂಥ ಗುರುಗಳು ಇರೋ ದಿವಸದಿಂದನೇ ನಮ್ಮ ಕಲೆ ಉಳಿದು ಬೆಳೆದು ನಮ್ಮ ಕಲಾವಿದರನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ನಮ್ಮ ಪವಿತ್ರ ಮೇಡಮ್ ಹೇಳುದು, ಅವಿದ್ಯಾವಂತರಿಗೂ ಕೂಡ ನಾಟಕ ಕಲೆಯನ್ನ ಕಲಿಸಿ ತಿದ್ದಿ ತೀಡುವಂತಹ ಉತ್ತಮವಾದಂತಹ ಕೆಲಸವನ್ನ ನಮ್ಮ ಗುರುಗಳು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಭಗವಂತ ಆಯಸ್ಸು ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ. ಇದೇ ತರ ಅವರು ಅನೇಕ ಶಿಷ್ಯಂದ್ರನ್ನ ಸೃಷ್ಟಿ ಮಾಡ್ಲಿ. ನಮ್ಮ ಸರ್ ಒಂದು ಕ್ಯಾಮ್ ಸರ್